ತಮಿಳುನಾಡಿಗೆ ನೀರು ಬಿಡ್ತಿದ್ದಾರೆ ಎನ್ನುವಂತ ಆರೋಪ ಸುಳ್ಳು. ಮುಂದಿನ ಸಭೆವರೆಗೂ ನಾವು ನೀರನ್ನ ಬಿಡೋದಿಲ್ಲ. ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 20 ಟಿಎಂಸಿ ನೀರು ಬಿಡಬೇಕಿದ್ರು ಈವರೆಗೆ 3 ಟಿಎಂಸಿ ನೀರನ್ನ ಬಿಟ್ಟಿದ್ದೇವೆ. ಕುಡಿಯುವ ನೀರಿಗೆ ಮೊದಲ ಆದ್ಯತೆಯನ್ನೇ ನೀಡ್ತಾ ಇದ್ದೇವೆ. ರೈತರ ಬೆಳೆಗಳಿಗೆ ನೀರು ಬಿಡುವ ಬಗ್ಗೆ ಸಿಎಂ ಜೊತೆ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ಮಾಡ್ತೇವೆ. ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇತ್ತು. ತಮಿಳುನಾಡಿಗೆ ನೀರನ್ನ ಬಿಡ್ತಿದ್ದಾರೆ ಅಂತ ಹೇಳಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಮುಂದಿನ ಸಭೆವರೆಗೂ ನಾವು ನೀರನ್ನ ಬಿಡೋದಿಲ್ಲ. ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 20 ಟಿಎಂಸಿ ನೀರು ಬಿಡಬೇಕಿದ್ರು ಈವರೆಗೆ ನಾವು ಬಿಟ್ಟಿದ್ದೆಷ್ಟು? ಕೇವಲ 3 ಟಿಎಂಸಿ ನೀರನ್ನು ಬಿಟ್ಟಿದ್ದೇವೆ. ಕುಡಿಯುವ ನೀರಿಗೆ ಮೊದಲ ಆದ್ಯತೆಯನ್ನ ನೀಡ್ತಾ ಇದ್ದೇವೆ. ನಮಗೆ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಮಳೆ ಸರಿಯಾಗಿ ಬರ್ತಾ ಇಲ್ಲ, ಇಲ್ಲೇ ಬರಗಾಲ ಉಂಟಾಗ್ತಾ ಇದೆ, ಮುಂಗಾರು ಮಳೆ ಚುರುಕಾಗುವ ಯಾವುದೇ ಲಕ್ಷಣಗಳು ಇಲ್ಲ. ಸದ್ಯ ಲಭ್ಯ ಇರುವಂತಹ ಅಲ್ಪ ಪ್ರಮಾಣದ ನೀರನ್ನ ಮುಂದಿನ ವರ್ಷದ ಮುಂಗಾರು ಬರೋವರೆಗೂ ಕೇವಲ ಕುಡಿಯುವ ನೀರಿಗಾಗಿ ಮಾತ್ರ ಅತ್ಯಂತ ಜಾಗರೂಕತೆಯಿಂದ ಸೇವ್ ಮಾಡ್ಕೊಳಕ್ಕಾಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಈಗ ಏನು ನಿರ್ಧಾರ ಮಾಡೋದಿಲ್ಲ. ರೈತರ ಬೆಳೆಗಳಿಗೆ ನೀರು ಬಿಡುವ ಬಗ್ಗೆ ಸಿಎಂ ಜೊತೆ ಚರ್ಚೆನ ಮಾಡಿ ಹೇಳ್ತೇವೆ ಅಂತ ಹೇಳಿದ್ದಾರೆ. ಮೀಟಿಂಗ್ ಇತ್ತು, ವಿಡಿಯೋ ಕಾನ್ಫರೆನ್ಸು ಕೇಂದ್ರದ ಜಲಮಂತ್ರಿಗಳ ಜೊತೆ. ವಿಚಾರ ಏನಂದರೆ ಕೃಷ್ಣ, ಗೋದಾವರಿ, ಕಾವೇರಿ ಈ ನದಿಗಳನ್ನು ಲಿಂಕ್ ಮಾಡಬೇಕಂತ ಒಂದು ಪ್ರಪೋಸಲ್ಲು ಈಗಾಗಲೇ ಹಲವಾರು ರಾಜ್ಯಗಳು ಒಪ್ಪಿಗೆ ಕೊಟ್ಟಿದೆ. ಅದ್ರ ಬಗ್ಗೆ ಮತ್ತು ಬೇಡ್ತಿ, ವರ್ಧಾ ನದಿ ಲಿಂಕ್ ಮಾಡುವಂಥದ್ದು. ಇದ್ರ ಬಗ್ಗೆ ಒಟ್ಟು ನಮಗೆ 34 TMC ಅಲೋಕೇಶನ್ ಮಾಡಿದ್ದಾರೆ. ನಮಗೆ ಕನಿಷ್ಠ 40 TMC ಕೊಡಿ ಅಂತ ಕೇಳಿದ್ದೀವಿ. ಇನ್ನೂ 6 TMC ಜಾಸ್ತಿ ಕೊಡಿ ಅಂತ ಹೇಳಿದ್ದೀವಿ. ಯಾಕಂದರೆ ತೆಲಂಗಾಣ, ಆಂಧ್ರ ಅವರಿಗೆಲ್ಲ ಕೂಡ 40 TMC ಕೊಟ್ಟಿದ್ದಾರೆ. ನಮಗೂ ಅಷ್ಟೇ ಕೊಡಿ ಅಂತ ಕೇಳಿದ್ದೀವಿ. ಈ ಮೀಟಿಂಗಲ್ಲಿ ಪ್ರಪೋಸಲ್ಲು ನಮ್ಮ ಸರ್ಕಾರದ ಸಲಹೆ ಪ್ರಪೋಸಲ್ ಅವ್ರ ಮುಂದೆ ಹೇಳಿದ್ದೀನಿ. ಅಲೋಕೇಶನ್ ಈಗ 34 ಆಗಿದೆ. ಬೇರೆ ರಾಜ್ಯಗಳಿಗೆ 40, 41 ಕೊಟ್ಟಿದ್ದಾರೆ. ನಮಗೂ ಕೂಡ 40 ಕೊಡಿ ಅಂತ ಹೇಳಿದ್ದೀವಿ. 40 TMC ನಮಗೆ ಕೊಡಿ ಅಂತ ಕೇಳಿದ್ದೀವಿ. ನೋಡೋಣ, ಏನು ಇವತ್ತೇ ಮುಗಿಯೋಗಲ್ಲ, ಇನ್ನೂ 2-3 ಮೀಟಿಂಗ್ ಆಗುತ್ತೆ, ಆಮೇಲೆ ಮಾತಾಡ್ತೀನಿ. ಕೊಡದೇ ಇದ್ದಾಗ ತಾನೇ ಯೋಚನೆ ಮಾಡಬೇಕು. ಇನ್ನು ಪ್ರಿಲಿಮಿನರಿ, ಇನ್ನು ಮೀಟಿಂಗ್ಸ್ ಆಗ್ತಾ ಇದೆ, ಇನ್ನು ಫೈನಲ್ ಆಗಿಲ್ಲ. ನಮ್ಮ ಬೇಡಿಕೆ ಅವ್ರ ಮುಂದೆ ಇಟ್ಟಿದ್ದೀವಿ. ಪಾಸಿಟಿವ್ ಆಗಿ ಆಗುತ್ತೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಈಗ ಬೇಡ್ತಿ, ಆಮೇಲೆ ವರ್ಧಾ ನದಿ, ಅದೇ ರೀತಿ ಕಾವೇರಿ, ಗೋದಾವರಿ, ಕೃಷ್ಣ ಲಿಂಕಿಂಗ್ ಆದರೆ ನಮ್ಮ ದಕ್ಷಿಣ ಭಾರತಕ್ಕೆ ಹತ್ತಿರ ಒಂದು 900 ಚಿಲ್ಲರೆ TMC ನೀರು ಸಿಗುತ್ತೆ. ನಮಗೆ ಅಂತಲ್ಲ, ಕರ್ನಾಟಕ ಅಂತಲ್ಲ, ಎಲ್ಲ ರಾಜ್ಯಗಳಿಗೂ ಸೇರಿ ಹೆಚ್ಚುವರಿಯಾಗಿ ನಮಗೆ ಸಿಗುತ್ತೆ. ಈಗ VC ಮೀಟಿಂಗ್ ಇತ್ತು,